ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಟು ದಿ ಮುನಿವೇರ್. ನಾನು ನಿಮ್ಮ ದಿವ್ಯ ಮಂಜುನಾಥ್. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹೋಪ್ಫುಲಿ ಹಬ್ಬ ಎಲ್ಲ ಚೆನ್ನಾಗಿ ಆಚರಿಸ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಟಾಪಿಕ್ ಏನು ಅಂತಂದರೆ, ನಾವು ಏನೇ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರು ಒಂದು ಗುಂಪಿಗೆ ಅದನ್ನು ಸೀಮಿತ ಮಾಡ್ಕೊಳ್ಬೇಡ್ದು. ಅಂದರೆ ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಇಷ್ಟೊಂದು ಜನ ಕಾಂಟ್ಯಾಕ್ಟಲ್ಲಿದ್ದಾರೆ, ನನಗೆ ಇಷ್ಟೊಂದು ಜನ ಫ್ರೆಂಡ್ ಸರ್ಕಲ್ ಇದ್ದಾರೆ, ಅವರೆಲ್ಲ ನನಗೆ ಬಿಸ್ನೆಸ್ ಕೊಟ್ಬಿಡ್ತಾರೆ, ನನ್ನ ಸುತ್ತಮುತ್ತ ಇರೋರು ನನಗೆ ಬಿಸ್ನೆಸ್ ಕೊಟ್ಬಿಡ್ತಾರೆ. ಹಾಗಾಗಲ್ಲ ಬಿಸ್ನೆಸ್. ಆ ಥರ ಎಕ್ಸ್ಪೆಕ್ಟ್ ಮಾಡೋದು ತಪ್ಪೇ. ಆ ಥರ ಎಕ್ಸ್ಪೆಕ್ಟೇಷನ್ನು ಇಟ್ಕೊಬೇಡಿ ದಯವಿಟ್ಟು. ಪ್ರಪಂಚ ತುಂಬ ವಿಶಾಲವಾಗಿದೆ. ಸೊ ನಿಮ್ಮ ಬಿಸ್ನೆಸ್ಸು ಅಷ್ಟೇ ವಿಶಾಲವಾಗಿ ಬೆಳಿಬೇಕು ಅಂತಂದರೆ ನೀವು ವಿಶಾಲವಾದ ಮನಸ್ಥಿತಿ ಇಟ್ಕೊಂಡೇ ಬಿಸ್ನೆಸ್ಸಿಗೆ ಕಾಲಿಡಬೇಕು. ಯಾವುದೋ ಒಂದು ಗುಂಪನ್ನಷ್ಟೇ ನಂಬಿಕೊಂಡು ನಾನು ಮುಂದುವರಿತೀನಿ ಜೀವನದಲ್ಲಿ, ಬಿಸ್ನೆಸ್ಸಲ್ಲಿ ತುಂಬ ಲಾಭ ಮಾಡಿಬಿಡ್ತೀನಿ, ಹಂಗಾಗಲ್ಲ. ಬಿಸ್ನೆಸ್ ನನ್ನ ನಡೆದ್ಬಿಡುತ್ತೆ, ಹಾಗಾಗಲ್ಲ. ನನಗೆ ತೀರಾ ಪರಿಚಯ ಇರೋರು ನನ್ನ ಹತ್ರ ಬಂದು ಸೀರೆ ತೊಗೊಳ್ಳಿಲ್ಲ ಅಂದಿದ ತಕ್ಷಣ ನಾನು ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದಕ್ಕಾಗುತ್ತೆ? ಆಗೋದಿಲ್ಲ. ಯಾಕೆ ಅಂತಂದರೆ ಆ ಥರ ನಡೆಯೋದಿಲ್ಲ ಅಲ್ವಾ. ನಾನು ಯಾರಿಗೂ ಬಲವಂತ ಮಾಡೋಕ್ಕಾಗೋದಿಲ್ಲ. ಹಾಗಂತ ನಾನು ಅವ್ರನ್ನ ಮಾತ್ರ ನಂಬಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಆ ಥರನೂ ಇಲ್ಲ ಅಲ್ವಾ. ನನಗೆ ತುಂಬ ಜನ ಆನ್ಲೈನ್ ಕಸ್ಟಮರ್ಸ್ ಇದ್ದಾರೆ. ನನಗೆ ವಾಟ್ಸಪ್ಪಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಸೀರೆ ತೊಗೊಳ್ಳೋರು ಇದ್ದಾರೆ, ಅಂಗಡಿಗೆ ಬಂದು ಸೀರೆ ತೊಗೊಳ್ಳೋರಿದ್ದಾರೆ. ಸೊ 95 ಭಾಗ ನನಗೆ ಪರಿಚಯ ಇಲ್ಲದವರೇ ನನ್ನ ಕಸ್ಟಮರ್ಸ್. ಇನ್ನೊಂದು 5 ಭಾಗ ಅಷ್ಟೇ ನನಗೆ ಪರಿಚಯಸ್ಥರು ನನ್ನ ಹತ್ರ ತೊಗೊತಾ ಇರೋದು. ಇದು ಹೋಪ್ಫುಲಿ ತುಂಬ ಜನಕ್ಕೆ ಇದು ಅನುಭವ ಆಗಿರುತ್ತೆ. ಏನೇ ಬಿಸ್ನೆಸ್ ಶುರು ಮಾಡಿದ್ರು ಸಡನ್ನಾಗಿ ನಮ್ಮವರು ಅಂತಿರೋರು ಯಾರೂ ಬರಲ್ಲ, ತೊಗೊಳೋದಕ್ಕೆ ಬರೋದಿಲ್ಲ. ಆ ಥರ ಯಾರಿಗಾದರೂ ಫ್ರೆಂಡ್ ಸರ್ಕಲಿಂದ, ರಿಲೇಟಿವ್ಸಿಂದ, ನಿಮ್ಮ ಸುತ್ತ ಇರೋರಿಂದ ನಿಮಗೆ ಬಿಸ್ನೆಸ್ ಆಗ್ತಾಯಿದೆ ಅನ್ನೋದಾದರೆ ನಿಮ್ಮಷ್ಟು ಅದೃಷ್ಟವಂತರು ಇನ್ನೊಬ್ಬರು ಇರೋದಿಲ್ಲ ಖಂಡಿತವಾಗ್ಲೂ. ನಮಗೆ ಗೊತ್ತಿಲ್ಲದೆ ಇರೋ ಅಂಥವ್ರು ನೋಡೋಣ, ಒಂದು ಸಲ ಪ್ರಯತ್ನ ಪಡೋಣ ಅಂತ ನಮ್ಮ ಹತ್ರ ಮಾರೋ ವಸ್ತುನ ತೊಗೊತಾರೆ. ಸೊ ಹೋಪ್ಫುಲಿ ಇದು ನಿಮ್ಮ ಗಮನಕ್ಕಿರುತ್ತೆ ಅಂತ ಅಂದ್ಕೊತೀನಿ. ಸೊ ಯಾವುದೇ ಒಂದು ಗುಂಪನ್ನಷ್ಟೇ ನಂಬಿಕೊಂಡು ಬಿಸ್ನೆಸ್ ಶುರು ಮಾಡಬೇಡಿ. ಗಣೇಶನ ಮೇಲೆ ಭಾರ ಹಾಕಿ ನಾಳೆ ಗಣೇಶ ಹಬ್ಬ. ಸೊ ಬಿಸ್ನೆಸ್ನ ಶುರು ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ, ಕೂತ್ಕೊಂಡು ಮನೆಯಲ್ಲಿ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ. ಯಾರೋ ಹೊರಗಿನವ್ರ ಹತ್ರ ಅಲ್ಲ ಮಾತಾಡೋದು, ನಿಮ್ಮ ಮನೆಯವ್ರ ಹತ್ರ ಮಾತಾಡಿ. ಯಾಕಂದರೆ ನೀವು ತೊಂದರೆಗೆ ಸಿಗಾಕೊಂಡ್ರೆ ನಿಮ್ಮ ಮನೆಯವ್ರಷ್ಟೇ ನಿಮ್ಮನ್ನು ಮೇಲೆ ಎತ್ತಕ್ಕೆ ಸಾಧ್ಯ ಇರೋದು. ಯಾರೋ ಹೊರಗಿನವ್ರು ಯಾರೂ ನಮಗೆ ಕೈ ಹಿಡಿದು ಮೇಲೆ ಕೆತ್ತಲ್ಲ. ಸೊ ಏನೇ ಮಾಡ್ತಾಯಿದ್ರು ವ್ಯವಹಾರ ಅದನ್ನು ಮನೆಯವ್ರಿಗೆ ತಿಳಿಸಿ ಮಾಡಿ.